ಅದನ್ನ ಇವತ್ತು ಪ್ರಕಾಶ್ ರಾಜ್ ಹೇಳ್ತಾ ಇರೋದು. ಅದನ್ನ ಅವತ್ತು ಚಿನ್ನಯ್ಯ ಕೊಟ್ಟಿರುವ ವಿಚಾರದ ಮೇಲೆ ನಾವಿಲ್ಲಿ ಮಾಧ್ಯಮಗೋಷ್ಠಿ ಕರೆದಿರುವಂತದ್ದು. ಪ್ರಕಾಶ್ ರಾಜ್ ನಾಳೆ ಇನ್ನೇನು ಹೇಳ್ಬಹುದು. ಈಗ ಏನಾಗುತ್ತೆ, ಇಲ್ಲಿ ಎಲ್ಲವೂ ಕೂಡ ದಾಖಲಾಗಿರ್ತದೆ ಎನ್ನುವ ನೆಲೆಯಲ್ಲಿ ಪ್ರಕಾಶ್ ರಾಜ್ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಕಾಲ್ ಹಾಗಿದ್ರೆ ಪ್ರಕಾಶ್ ರಾಜ್ ನಾನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿ ಪೋಟ್ರೆ ಮಾಡ್ತಿದ್ರು, ಇದು ಸುಳ್ಳ್ರಿ, ಸುಮ್ಮನೆ ಪ್ರಕಾಶ್ ರಾಜ್ ಹೆಸರು ತಂದಿದ್ದಾರೆ ಅಂತ ಹೇಳಿ. ಪ್ರಕಾಶ್ ರಾಜ್ ಇವತ್ತು ಒಪ್ಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಬಹಳ ಸ್ಪಷ್ಟವಾಗಿ ಇದು ತನಿಖೆಗೆ ಒಳಪಡಬೇಕು. ಪ್ರಕಾಶ್ ರಾಜ್ ಕೂಡ ತನಿಖೆಗೆ ಒಳಪಡಬೇಕು. ಮತ್ತೆ ಈ ಷಡ್ಯಂತ್ರದ ಎಲ್ಲಾ ಪಾತ್ರಧಾರಿಗಳು ಕೇರಳದ ಸಂಸದರಾಗಿರುವಂತಹ ಮುನಾಫ್ ಅವರ ರೆಸಾರ್ಟ್ ನಲ್ಲಿ ಇವರು ತಂಗಿದ್ದಾರೆ ಅನ್ನೋದಕ್ಕೂ ಕೂಡ ದಾಖಲೆಗಳಿವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದ ಎಲ್ಲ ಎಡಪಂಥೀಯ ಏನು ಕಿಂಗ್ ಪಿನ್ಗಳಿದ್ದಾರೆ ಅವರೆಲ್ಲರೂ ಕೂಡ ಇದರ ಭಾಗವಾಗಿದ್ದಾರೆ. ಯೂಟ್ಯೂಬರ್ಸ್ಗಳು ದಿನಕ್ಕೊಂದೊಂದು ಕತೆ ಹೇಳುವಾಗ SIT ಅಧಿಕಾರಿಗಳು ಅವರ ಬಾಯಿ ಮುಚ್ಚಿಸಲಿಲ್ಲ. ಈಗ 24 ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಹೇಳುವಾಗ SIT ಅವರು ಕರೆದು ಅದನ್ನು ವಿಚಾರಣೆ ಮಾಡಲಿಲ್ಲ. ಇದೆಲ್ಲ ಪ್ರಶ್ನೆಗಳಿವೆ. ಹಾಗಾಗಿ ಈಗ ಅದು ಇರಬಹುದು, ತನಿಖೆ ಮಾಡಿರಬಹುದು, ಈ ಸಂದರ್ಭದಲ್ಲಿ ಅವ್ರನ್ನ ಎಂಕ್ವೈರಿ ಮಾಡಿರಬಹುದು. ಮಧ್ಯಂತರ ವರದಿಯನ್ನ ಕೊಟ್ರೆ ನಮ್ಗೆ ಸ್ಪಷ್ಟ ಆಗುತ್ತೆ. ಮತ್ತೆ ಆದಷ್ಟು ಬೇಗ ಇದನ್ನ ಮುಗಿಸಬೇಕು ಅಂತೇಳಿ ನಾವು ಆಗ್ರಹಿಸ. ಮತ್ತೆ ಇನ್ನೊಂದು, ಇದು ನಂಗೆ ಗೊತ್ತಿದೆ, ಪತ್ರಕರ್ತರು ಏನು ಕಡಿಮೆ ಬುದ್ಧಿವಂತರಲ್ಲ. ಇದು ನಿಮಗೆ ಗೊತ್ತಿರುತ್ತೆ, ಯಾರೋ ಒಬ್ಬ ಸೆಲೆಬ್ರಿಟಿಗೆ ತಾನು ನೋಡದೇ ಇರುವಂತ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ನನ್ನ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ ಚಿನ್ನಯ್ಯ ಅಂತ, ಅವನು ಹೆದರ್ಕೊಳ್ತಿದ್ದಾನೆ, ಸ್ವಲ್ಪ ಧೈರ್ಯ ತುಂಬಿ ಅಂತ ಹೇಳಿದ ತಕ್ಷಣ ಯಾರಾದ್ರೂ ಧೈರ್ಯ ತುಂಬಬಹುದಾ? ಅದು ಈ ತರದ ಅತ್ಯಂತ ಪ್ರಮುಖವಾಗಿರುವ ಕೇಸ್ ಒಂದರಲ್ಲಿ ಯಾರೋ ಒಬ್ಬ ಸೆಲೆಬ್ರಿಟಿ ತನಗೆ ಗೊತ್ತೇ ಇಲ್ಲದ ಒಬ್ಬ ವ್ಯಕ್ತಿಯ ಕಾಲ್ ತೆಗೆದುಕೊಂಡು ಈ ತರದ ಒಂದು ಕೇಸಲ್ಲಿ ಹಿಂಗ್ ಹೇಳು, ಇದು ಸರಿ ಆದ್ರೆ ಬಹಳ ಖುಷಿ, ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಸ್ ಇಟ್ ಲಾಜಿಕಲಿ ರೈಟ್? ಅದು ನಾವು ಲಾಜಿಕ್ ಅನ್ನು ಅಪ್ಲೈ ಮಾಡಿದ್ರು ಕೂಡ ಅದು ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಬಟ್ ಆಗ್ಲೇ ವಸಂತ್ ಹೇಳಿದಂತೆ ಈಗ ದೊಣ್ಣೆ ಬೀಸಿದೆ, ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸ್ಕೊಳ್ಬೇಕು ಅಂತ ಅವ್ರು ತಕ್ಷಣಕ್ಕೆ ಅವ್ರು ಬಂದು ಕುಳಿತು ಈ ಮಾತುಗಳನ್ನು ಹೇಳ್ತಿದ್ದಾರೆ. ಸರಿ, ಅವ್ರು ಹಾಗೆ ಹೇಳಿದ್ರು ಕೂಡ ಒಂದು ವಿಚಾರಣೆ ನಡೆದರೆ ಗಂಟೆನ ಹೋಗುತ್ತೆ. ನಾನು ಪ್ರಕಾಶ್ ರಾಜ್ ಅವ್ರನ್ನ ಕೇಳ್ಕೊಳ್ತೀನಿ, ವಿಚಾರಣೆಗೆ ಒಪ್ಕೊಂಡು ಬಂದ್ಬಿಡ್ರಲ್ಲ, ನೀವು ವಿಚಾರಣೆಗೆ ಮುಂದೆ ನಿಂತ್ಕೊಂಡು ನನ್ನನ್ನು ವಿಚಾರಣೆ ಮಾಡಿ, ಬೇಕಿದ್ರೆ ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿ, ನಾನು ಹೇಳ್ತೀನಿ ಅಂತ ನೀವೇ ಓಪನ್ ಆಗಿ ಬಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ, ವಿಶ್ವಾಸ ಜಾಸ್ತಿ ಬೆಳೆಯುತ್ತೆ ಅವ್ರ ಕುರಿತಂತೆ ಅಂತ.